ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಬೆಳಗ್ಗೆ 5:15ಗೆ ಎದ್ದು ಈಗ ವಾಕಿಂಗ್ ಹೋಗಿದ್ದೀನಿ. ಇವತ್ತು ಸ್ವಲ್ಪ ಬೇರೆ ಎಲ್ಲ ಕೆಲಸ ಇತ್ತು, ಅದಕ್ಕೆ ಆಮೇಲೆ ಬೆಳಕಾದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಮುಗಿಸ್ಕೊಂಬಂದ್ಬಿಟ್ರೆ ಆಮೇಲೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಿ ಬೆಳಗ್ಗೆ 5:15ಗೆ ಹೊರಟೋಗಿದ್ದೀನಿ. ಸುಮಾರು ಜನ ವಾಕಿಂಗ್ ಮಾಡ್ತಾ ಇರ್ತಾರೆ ನನ್ನ ಜೊತೆಗೇ. ಆಮೇಲೆ ನಮ್ಮ ಏರಿಯಾದಲ್ಲಂತೂ ತುಂಬಾ ಸೇಫ್ಟಿ. ಒಂದೊಂದು ಬ್ಲಾಕು ಒಂದೊಂದು ಏರಿಯಾಗೂ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಸೊ ಯಾವುದೇ ಒಂದು ಇದಿಲ್ಲ, ಇಶ್ಯೂ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅದೊಂಥರ ನೆಮ್ಮದಿ. ಎದ್ದಿದ ತಕ್ಷಣ ವಾಕಿಂಗ್ ಮುಗಿಸ್ಕೊಂಬಂದಿದ್ದೀನಿ ಅಂದರೆ ಆಮೇಲೆ ದಿನ ಮುಗಿತಾ ಅಯ್ಯೋ ಮಾಡಲೇ ಇಲ್ವಲ್ಲ ಅಂತ ಹಂಗೆ ಪೋಸ್ಟ್ಪೋನ್ ಆಗ್ತಾನೆ ಹೋಗುತ್ತೆ. ಅದಕ್ಕೆ ಫಸ್ಟು ನಾನು ಅಂದ್ಕೊಂಡೆ ಇಲ್ಲ ಬೇರೆ ಎಲ್ಲ ಕೆಲಸಗಳಿರ್ತವೆ, ಅದಕ್ಕೇ ಸ್ವಲ್ಪ ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದ್ಬಿಡೋಣ ಅಂತ ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ವಾಕಿಂಗ್ ಹೊರಟೋದೆ. ಅದೊಂಥರ ನೆಮ್ಮದಿ. ಈಗ ಕಾಲೇಜ್ಗೆ ಈ ರೀತಿ ರೆಡಿಯಾಗಿದ್ದೀನಿ. ನೆಕ್ಸ್ಟ್ ಬಂದು ನೀವು ಯಾವಾಗಲೂ ಕೇಳ್ತಾ ಇರ್ತೀರಲ್ವ, ನನಗೆ ಕೆಲಸ ಮಾಡೋಕ್ಕೆ ಮೂಡೇ ಬರಲ್ಲ, ನೀವೇನು ಮಾಡ್ತೀರಾ ಕೆಲಸಕ್ಕೆ ಮಾಡೋಕ್ಕೆ ಮೂಡೇ ಇಲ್ಲ ಅಂತ ಅಂದರೆ, ಎಷ್ಟೊಂದು ಸತಿ ನನಗೂ ನಿಮ್ಮ ಥರನೇ ಅನಿಸ್ತಾ ಇರುತ್ತೆ. ಒಂದು ನಾನು ಲೇಸಿ ಫೀಲ್ ಮಾಡ್ತೀನಿ, ಇಲ್ಲ ಅಂತಲ್ಲ, ನಾನು ಮನುಷ್ಯಳೇ. ಸ್ವಲ್ಪ ಲೇಸಿ ಥರ ಫೀಲ್ ಮಾಡ್ತಾ ಇರ್ತೀನಿ, ಕೂತಿದ್ದ ಜಾಗದಲ್ಲೇ ಕೂರಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ನನಗೆ ಹೆಂಗೆ ಕೆಲಸಗಳು ಪ್ಯಾಕ್ ಆಗೋಗಿದೆ ಅಂದರೆ, ನಾನು ಒಂದು ದಿನ ಹಂಗೆ ಕೂತಿದ್ದೀನಿ ಅಂದರೆ ಮಾರನೇ ದಿನ ಅಥವಾ ಒಂದು 3 ಅವರ್ಸ್ ಹಂಗೆ ಕೂತಿದ್ದೀನಿ ಅಂದರೆ ಫುಲ್ಲು ಬರ್ಡನ್ ಆಗೋಗುತ್ತೆ ವರ್ಕು. ಒಂದಾದ್ಮೇಲೊಂದು ತುಂಬಾ ಕೆಲಸ ಆಗೋಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಕೆಲಸಗಳು ತುಂಬ ಪ್ಯಾಕ್ ಆಗಿರುತ್ತಲ್ವ, ಅದಕ್ಕೆ ಲೇಸಿ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ. ನಾನು ಲೇಸಿ ಅನಿಸಿದ್ರು ಕೂಡ ಎದ್ದು ಕೆಲಸ ಮಾಡಲೇಬೇಕು ಅಂಥ ಪರಿಸ್ಥಿತಿ ಬಂದಿರುತ್ತೆ. ತೀರಾ ಇನ್ನೂ ಸೋಂಬೇರಿತನ ಆಯಿತು ಅಥವಾ ಸುಸ್ತಾಯಿತು, ಮೂಡಿಲ್ಲ ಕೆಲಸ ಮಾಡೋಕ್ಕೆ ಅಂದರೆ ಒಂದು 10 ನಿಮಿಷ 15 ನಿಮಿಷ ಡಿಪೆಂಡ್, ನನಗೆ ಎಷ್ಟು ಸುಸ್ತಾಗಿರುತ್ತೆ ಅದರ ಡಿಪೆಂಡ್ ಮೇಲೆ ನಾನು ಒಂದು ರೆಸ್ಟ್ ತೊಗೊಳ್ತೀನಿ. 10 ಮಿನಿಟ್ಸು 15 ಮಿನಿಟ್ಸ್ ಆ ಥರ ರೆಸ್ಟ್ ತೊಗೊಂಡು ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಚಿಕ್ಕದಿಂದ ಸ್ಟಾರ್ಟ್ ಮಾಡ್ತೀನಿ. ನನಗೆ ಯಾವಾಗಲೂ ಅಷ್ಟೇ ಪಾತ್ರೆ ತೊಳೆಯೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಯಾಕೆಂದರೆ ನೀರಲ್ಲಿ ಆಡ್ದಂಗೆ ಇರುತ್ತೆ. ಆಮೇಲೆ ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ ಎಲ್ಲ ತಂದ್ಕೊಂಡಿರ್ತೀನಿ ನಾನು. ಪಾತ್ರೆ ತೊಳೆಯೋದು ಅದೆಲ್ಲ ಫೇವ್ರೆಟ್, ನನಗೇನು ಇಷ್ಟ ಆಗುತ್ತೋ ಅಂಥ ಫ್ಲೇವರ್ದು, ಅಥವಾ ಒಂದ್ಸತಿ ವಿಮ್ಮು ಒಂದ್ಸತಿ ಪ್ರಿಲ್ಲು ಅಂದರೆ ನನಗಿಷ್ಟ. ಇಂಥವೆಲ್ಲ ಒಳ್ಳೆ ಘಮ ಬರ್ತಾಯಿದ್ರೆ ನನಗೆ ಒಳ್ಳೆ ಮೂಡ್ ಬರುತ್ತೆ ಕೆಲಸ ಮಾಡೋಕ್ಕೆ. ಆ ರೀತಿ ಥಿಂಕ್ ಮಾಡಿಕೊಂಡು ಒಳ್ಳೆ ಪ್ರಾಡಕ್ಟ್ಸ್ ತಂದ್ಕೊಂಡಿರ್ತೀನಿ ನಾನು. ಖರ್ಚು ಮಾಡೋದು ಅಂದರೆ ನನ್ನ ಹೆಲ್ತ್ ವೈಸ್ ಅಲ್ವಾ, ಈಗ ಒಳ್ಳೆ ಲಿಕ್ವಿಡ್ ಯೂಸ್ ಮಾಡಲೇಬೇಕು. ಮೊನ್ನೆ ನೋಡಿ 145 ರುಪೀಸ್ದು ಒಂದು ಡೆಟಾಲ್ ಲಿಕ್ವಿಡ್ ತಂದ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಜಿಡ್ಡು ಹೋಗುತ್ತೆ ಅಂದರೆ ಈ ರೀತಿ ಒಳ್ಳೆಯದು. ಆಮೇಲೆ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ, ತೊಳಿಬೇಕು ಅಂತ ಜಿಡ್ಡು ಪಳ ಜಿಡ್ಡೆಲ್ಲ ಹೋಗ್ಬಿಟ್ಟು ಪಳ ಹೊಳಿತಾ ಇರುತ್ತೆ ಪಾತ್ರೆಗಳು ಅಂದರೆ ಯಾರಿಗಿಷ್ಟ ಆಗಲ್ಲ. ಕಿಚನ್ ಯಾವಾಗಲೂ ಆ ಥರ ಇದ್ದರೆ ತುಂಬ ಇಷ್ಟ ಆಗುತ್ತಲ್ವ. ಸೊ ಆ ರೀತಿ ನಾನು ಚಿಕ್ಕದಿಂದ ಸ್ಟಾರ್ಟ್ ಮಾಡ್ತೀನಿ. ಏನಾದರೂ ಒಂದು ಚಿಕ್ಕ ಸೆಕ್ಷನ್ ಕ್ಲೀನ್ ಮಾಡೋದು, ಅಥವಾ ನೀಟಾಗಿ ಕಸ ಗುಡಿಸೋದು, ಅಥವಾ ಸ್ಟಾರ್ಟ್ ವಿತ್ ಸ್ಮಾಲ್ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಂದು ನನಗೆ ಇನ್ನೂ ಮೂಡ್ ಆಗ್ತಿಲ್ಲ ಅಂದರೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಹಂಗೆ ವಿಜುವಲೈಸ್ ಮಾಡ್ಕೋತೀನಿ. ಆ ಕೆಲಸ ಆಗೋದ್ರೆ ಎಷ್ಟು ನೆಮ್ಮದಿಯಾಗಿರುತ್ತಲ್ವ ಅಂತ ವಿಜುವಲೈಸ್ ಮಾಡಿಕೊಂಡ್ರೆ ನಮಗೆ ಅನಿಸುತ್ತೆ. ಈಗ ಏನೋ ಒಂದು ಸಾಂಬಾರು ಮಾಡಬೇಕು, ಕಣ್ಣು ಮುಚ್ಕೊಂಡು ನಾವು ಯಾವಾಗಲೂ ಅಷ್ಟೇ ಅಲ್ವ, ಈ ಥರ ಬರಬೇಕು, ಮನೇನ ಈ ಥರ ಇಟ್ಕೋಬೇಕು ಅಂತ ನಮ್ಮದೇನೋ ಒಂದು ಥಾಟ್ಸ್ ಇರುತ್ತೆ. ಅದ್ರ ಪ್ರಕಾರ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಇದೂ ಅಷ್ಟೇ, ಯಾವಾಗಲೂ ಅಷ್ಟೇ ಕಣ್ಣು ಮುಚ್ಕೊಂಡು ಒಂಥರ ಸ್ವಲ್ಪ ವಿಜುವಲೈಸ್ ಮಾಡಿಕೊಂಡ್ರೆ ನಮಗೆ ಮೋಟಿವೇಶನ್ ಆಗುತ್ತೆ ಎದ್ದು ಕೆಲಸ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಬಂದು ಮ್ಯೂಸಿಕ್ಕು. ನನಗೆ ಮೋಟಿವೇಟ್ ಮಾಡೋದು, ನನಗೆ ಎನರ್ಜಿ ಕೊಡೋದು ಅಂದ್ರೇ ಮ್ಯೂಸಿಕ್ಕು. ಕೆಲವು ಸತಿ ಫಾಸ್ಟ್ ಬೀಟ್ ಮ್ಯೂಸಿಕ್ನ ಹಾಕ್ಕೊಂಡಿರ್ತೀನಿ. ಕೆಲವು ಸತಿ ತುಂಬ ಸುಸ್ತಾಗಿದೆ ಅಂದರೆ ಫಾಸ್ಟ್ ಬೀಟ್ ಹಾಕ್ಕೊಳಕ್ಕೆ ಹೋಗಲ್ಲ. ಸ್ಲೈಟ್ ಫ್ಲ್ಯೂಟ್ ಮ್ಯೂಸಿಕ್ಕು, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಕು, ಇಂಥದ್ದೆಲ್ಲ ಏನಾದ್ರು, ಇಲ್ಲಾಂದರೆ ಭಾವಗೀತೆ ಇಂಥದ್ದೆಲ್ಲ ಅದನ್ನು ಹಾಕ್ಕೊಂಡು ಕಿವಿಗೆ ಬ್ಲೂಟೂತ್ ಹಾಕ್ಕೊಂಡಿರ್ತೀನಿ. ಇಲ್ಲ ಯಾರಿಗೂ ಏನೂ ಡಿಸ್ಟರ್ಬ್ ಆಗಲ್ಲ, ಮನೆಯವ್ರು ಯಾರೂ ಅಷ್ಟು ಎಂಗೇಜ್ ಆಗಿಲ್ಲ ಅಂದರೆ ಜೋರಾಗೇ ಹಾಕ್ಕೊಂಡ್ಬಿಡ್ತೀನಿ. ಬ್ಲೂಟೂತ್ ಆದಷ್ಟು ಅವಾಯ್ಡ್ ಮಾಡ್ತೀನಿ, ಯಾಕೆಂದರೆ ತುಂಬ ಬ್ಲೂಟೂತ್ ಯೂಸ್ ಮಾಡೋದು ಒಳ್ಳೆಯದಲ್ಲ. ನೆಕ್ಸ್ಟ್ ನೀವೆಲ್ಲ ನೋಡೇ ಇರ್ತೀರ, ನಾನು ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕಾದ್ರೆ, ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ನನಗೆ ಫೇವ್ರೆಟ್ ಶೋ ಏನಾದರೂ ಇದ್ದರೆ ಬಿಗ್ ಬಾಸ್ ನೋಡಿಕೊಂಡು, ಅಥವಾ ಅದನ್ನು ಫಿಲಮ್ಮು ಚೆನ್ನಾಗಿದೆ ಅಂತ ರಿವ್ಯೂಸ್ ಏನಾದರೂ ಬರ್ತಾಯಿದ್ರೆ ಆ ರೀತಿ ಅದನ್ನು ಶೋಗಳನ್ನ ಹಾಕ್ಕೊಂಡು ಹಾಗೆ ಕೇಳ್ಕೊತ ಮಾಡ್ತಾಯಿರ್ತೀನಿ. ಏನಾದರೂ ಇಂಟ್ರೆಸ್ಟಿಂಗ್ ಸೀನ್ ಬಂತು ಅಂದರೆ ನೋಡ್ತೀನಿ ಅಷ್ಟೇ. ಎಲ್ಲ ಸೀನು ಕೂತ್ಕೊಂಡು ನೋಡಲೇಬೇಕು ಅಂತ ಏನಿರಲ್ಲ, ಸುಮ್ಮನೆ ಕೇಳಿಕೊಂಡು ಕಂಟೆಂಟ್ ಗೊತ್ತಾಗುತ್ತೆ. ಆಮೇಲೆ ಶೋ ನೋಡಿದ ನೆಮ್ಮದಿನೂ ಇರುತ್ತೆ, ಏನೋ ತುಂಬ ತ್ಯಾಗಗಳನ್ನ ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದೀವಿ ಅಂತ ಏನೂ ಅನಿಸ್ಕೊಳ್ಳಲ್ಲ. ಜೊತೆಗೆ ನಮ್ಮ ಕೆಲಸನೂ ಮುಗಿದೋಗುತ್ತೆ. ನೆಕ್ಸ್ಟ್ ಬಂದು ಅದನ್ನು ಕಾಲ್ಸಲ್ಲಿ ಮಾಡ್ತಾಯಿರ್ತೀನಿ. ನನ್ನ ಫ್ರೆಂಡ್ಸ್ಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕಾಲ್ ಮಾಡ್ಕೊಳ್ತಾ ಮಾತಾಡ್ತಾ ಕೆಲಸ ಮುಗಿಸ್ಬಿಡ್ತೀನಿ. ಅದು ಫೇವ್ರೆಟ್ ಪರ್ಸನ್ಸು, ನಮ್ಮ ಫ್ಯಾಮಿಲಿ ಮೆಂಬರ್ಸು, ನಮ್ಮ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಅಂದರೆ ಅವ್ರ ಜೊತೆ ಮಾತಾಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಅದಕ್ಕೆ ಅವ್ರ ಜೊತೆ ಎಲ್ಲ ಮಾತಾಡ್ಕೊಳ್ತಾ, ಅವರು ಶೇರ್ ಮಾಡ್ಕೊಳ್ತಿರ್ತಾರೆ, ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನಮ್ಮದೆಲ್ಲ ದಿನ ಹೆಂಗಾಗ್ತಾಯಿದೆ ಲೈಫು, ಅದನ್ನು ತುಂಬ ತಿಂಗಳುಗಳಿಂದ ಅದನ್ನು ಫ್ರೆಂಡ್ ಕಾಲ್
ಕಾಲ್ ಮಾಡಿಲ್ಲ ಅಂದರೆ ಮಾತಾಡೋಂಥದ್ದು ಇಂಥದ್ದೇ. ಕೆಲ್ಸಕ್ಕೆ ಕೆಲಸನೂ ಆಗುತ್ತೆ, ಅವ್ರಿಗೆ ಟೈಮ್ ಕೊಟ್ಟಂಗೂ ಆಗುತ್ತೆ. ಈ ರೀತಿ ಎಲ್ಲ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಇನ್ ಕೇಸ್ ನಾನೇನಾದರೂ 1 ಅವರ್ 2 ಅವರ್ಸ್ ಹಿಂಗೆ ಲೇಸಿಯಾಗಿ ಕೂತ್ಕೊಂಡ್ರೆ ಏನಾಗ್ಬೋದು ಅಂತ ಕಾನ್ಸಿಕ್ವೆನ್ಸಸ್ಸು ನೆನೆಸ್ಕೊಂಡು ಸ್ವಲ್ಪ ಭಯ ಆಗೋಗುತ್ತೆ. ಆಮೇಲೆ ನಾವೇ ಕಾನ್ಷಿಯಸ್ ಆಗಿಬಿಡ್ತೀವಿ. ಆಮೇಲೆ ಪಟ ಪಟ ಅಂತ ಎದ್ದು ಕೆಲಸ ಮಾಡಬೇಕು ಅನಿಸ್ತಾ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ ನೋಡಿ, ಈಗ ಇಡೀ ದಿನ ನಾವು ಕೆಲಸ ಮಾಡಿಲ್ಲ ಅಂದರೆ ಮಾರನೇ ದಿನ ಎಷ್ಟು ಬರ್ಡನ್ ಆಗ್ತಾ ಇರುತ್ತೆ. ಸೊ ಮುಂದೆ ಆಗೋ ಪರಿಣಾಮಗಳು ಏನೇನು ಅಂತ ನೆನೆಸ್ಕೊಂಡು ಸ್ವಲ್ಪ ನಾವೇ ಆ್ಯಕ್ಟಿವ್ ಆಗಿಬಿಡ್ತೀವಿ. ನೆಕ್ಸ್ಟು ನಾನು ಹೇಳ್ದಿರಂಗೆ ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡ್ರೆ ನಮಗೇ ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ನೆಲ ಒರೆಸೋದಿರ್ಬೋದು, ಆಮೇಲೆ ಡಿಶ್ ವಾಷಿಂಗ್ ಇರ್ಬೋದು, ಬಟ್ಟೆ ಒಗೆಯೋದಿರ್ಬೋದು. ಈ ರೀತಿ ನಾವು ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಿರ್ತೀವಿ, ಈಗ ಗ್ಲಾಸ್ ಎಲ್ಲ ವೈಪ್ ಮಾಡೋಕ್ಕೆ ಕಾಲಿನ್ ಇರ್ಬೋದು, ಈ ರೀತಿ ಒಳ್ಳೆ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡ್ರೆ ನಮಗೂ ಒಂದು ಮೋಟಿವೇಶನ್ ಬರುತ್ತೆ. ಕೆಲಸ ಮಾಡ್ತೀವಿ. ನಮಗೆ ಲೇಸಿ ಯಾವಾಗ ಫೀಲ್ ಮಾಡ್ತೀವಿ ಅಂದರೆ ರೊಟೀನಾಗಿ ಅದೇ ಕೆಲಸ ಮಾಡ್ತಿರ್ತೀವಲ್ವ, ಆಗ ತುಂಬಾ ಬೇಜಾರಾಗ್ತಾ ಇರುತ್ತೆ. ಡಿಫ್ರೆಂಟಾಗಿ ಬೇರೆ ಆರ್ಡ್ರ್ ಮಾಡ್ಕೊಳ್ಳೋವಂಥದ್ದು ಅಥವಾ ನಿಮ್ಗೆ ಏನು ಇಷ್ಟ ಬರುತ್ತೋ ಆ ಥರ ಫಸ್ಟ್ ಮಾಡ್ಕೊಳ್ಳೋವಂಥದ್ದು, ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾವು ಮಾಡಿಕೊಂಡ್ರೆ ಕೆಲಸಗಳನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೋಬೋದು. ಎಷ್ಟೋ ಸಾರಿ ನಮಗೆ ಕೆಲಸ ಮಾಡೋಕ್ಕೆ ಬೇಜಾರಾಗ್ತಾಯಿದೆ, ಮೂಡಿಲ್ಲ ಅಥವಾ ಹೆಲ್ತ್ ಅಪ್ಸೆಟ್ ಇದೆ, ಹುಷಾರಿಲ್ಲ ಅಂತ ಕೇಸ್ ಇದ್ದರೆ ಹೆಲ್ಪ್ ತೊಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಮೂಡಿಲ್ಲ ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ನೀವು ಸ್ವಲ್ಪ ಹೆಲ್ಪ್ ಮಾಡಿ, ಈ ರೀತಿ ಕೆಲಸನ ಶೇರ್ ಮಾಡ್ಕೊಳ್ಳೋದ್ರಿಂದನೂ ಮೂಡ್ ಅನ್ನೋದು ಬಂದುಬಿಡುತ್ತೆ. ನೆಕ್ಸ್ಟು ಎಷ್ಟೊಂದು ಸರಿ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾವು ಊರುಗಳಿಗೆ ಹೋದಾಗ ಅಥವಾ ರಿಲೇಟಿವ್ಸ್ ಮನೆಗೆ ಹೋದಾಗ ಮಾತಾಡ್ಕೊಂಡು ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಎಷ್ಟು ಹೊತ್ತು ಕೆಲಸ ಮಾಡ್ತಾಯಿದ್ವಿ ಅಂತ ಅನ್ಸೋದೇ ಇಲ್ಲ. ಇಷ್ಟ ಆದವ್ರ ಜೊತೆ ಮಾತಾಡ್ತಾ ಇದ್ದರೆ ಕೆಲಸ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ಸೊ ಆ ರೀತಿ ಯಾರಾದರೂ ನಿಮ್ಗೆ ಇಷ್ಟ ಆಗಿರೋರ ಜೊತೆ ಮಾತಾಡಿಕೊಂಡು ಕೆಲಸ ಮಾಡಿದ್ರೂ ಕೂಡ ತುಂಬಾ ಬೇಗ ಕೆಲಸ ಆಗೋಗುತ್ತೆ. ಕೆಲಸ ಮಾಡಬೇಕು ಅಂತ ಮೂಡು ಬರುತ್ತೆ, ಮಾಡಿರೋದು ಗೊತ್ತಾಗಲ್ಲ. ನೆಕ್ಸ್ಟ್ ಇಲ್ಲೊಂದು ನಾನು ಡಯಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಓಟ್ಸ್ ಇತ್ತು, ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಲ್ವ, ರೈಸು ಎಲ್ಲ ತಿಂತಾ ಇದ್ದೀನಿ. ಬಟ್ ಒನ್ಸ್ ಇನ್ ಎ ವೈಲ್ ಈ ಥರ ಫೈಬರ್ ರಿಚ್ ಆಗಿರೋಂಥ ಫುಡ್ನ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇಂಡೈಜೆಷನ್ ಪ್ರಾಬ್ಲಮ್ಗೂ ಒಳ್ಳೆಯದು, ಮತ್ತು ಹೊಟ್ಟೆ ಫುಲ್ ಆಗಿರೋದ್ರಿಂದ ನಿಮಗೆ ಪದೇ ಏನಾದ್ರು ತಿನ್ನಬೇಕು ಅಂತ ಅನಿಸಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ವೆಯ್ಟ್ ಲಾಸ್ಗೆ ಏನೇನು ಇಂಪಾರ್ಟೆಂಟ್ ಟಿಪ್ಸು ಅಂತ ತುಂಬಾ ಒಳ್ಳೆ ವೀಡಿಯೋ ತೊಗೊಂಬರ್ತೀನಿ. ಏಕೆಂದರೆ ನಾನು ಈಗ ವೆಯ್ಟ್ ಲಾಸಲ್ಲಿ ಇರೋದ್ರಿಂದ ಅಥವಾ ಹಿಂದೆ ನಾನು 10 kg ವೆಯ್ಟ್ ಲಾಸ್ ಮಾಡಿರೋದ್ರಿಂದ ತುಂಬ ಒಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇದೆ ಅಂತಲೇ ಹೇಳ್ಬೋದು. ಏನೇನು ತಪ್ಪುಗಳು ಮಾಡ್ತಿದ್ದೆ, ಅದನ್ನು ಹೇಗೆ ತಿದ್ದುಕೊಂಡೆ, ವೆಯ್ಟ್ ಲಾಸ್ನ ಹೇಗೆ ಇಂಟ್ರೆಸ್ಟಿಂಗ್ ಆಗಿ ಮಾಡಿಕೊಂಡೆ, ಕೆಲವು ದಿನಗಳಾಗಿದ ತಕ್ಷಣ ವೆಯ್ಟ್ ಲಾಸ್ನ ಹೇಗೆ ನಿಲ್ಲಿಸಬಾರ್ದು, ಈ ರೀತಿ ಎಲ್ಲ ಒಂದು ಒಳ್ಳೆ ವೀಡಿಯೋ ತೊಗೊಂಬರ್ತೀನಿ. ಖಂಡಿತ ನೋಡಿ. ಇನ್ ಕೇಸ್ ನೀವು ವೆಯ್ಟ್ ಲಾಸಲ್ಲಿದ್ದೀರಾ, ಹೆಲ್ತ್ ಕಾನ್ಷಿಯಸ್ ಇದ್ದೀರಾ ಅಂದ್ರೂ ಆ ವಿಡಿಯೋನ ನೋಡ್ಬೋದು. ಫಸ್ಟ್ ನಾನು ಏನು ಮಾಡಿದೆ ಅಂದರೆ ಇನ್ಸ್ಟೆಂಟ್ ಓಟ್ಸ್ ಇರುತ್ತಲ್ವ, ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಾನು ಕ್ವಿಕ್ಕರ್ ಅವ್ರದ್ದು ಓಟ್ಸ್ ತೊಗೊಂಡಿದ್ದೀನಿ. ನೀವು ಯಾವುದನ್ನ ಇನ್ಸ್ಟೆಂಟ್ ಓಟ್ಸ್ನ ತೊಗೋಬೋದು ಅಥವಾ ರೋಲ್ಡ್ ಓಟ್ಸ್ನೂ ತೊಗೋಬೋದು. ರೋಲ್ಡ್ ಓಟ್ಸನ್ನೇ ಸ್ವಲ್ಪ ಚೆನ್ನಾಗಿ ಹುರಿಬೇಕಾಗುತ್ತೆ. ಇನ್ಸ್ಟೆಂಟ್ ಓಟ್ಸ್ ಇರೋದ್ರಿಂದ ಪಟ್ ಅಂತ ಬೇಗ ಆಗೋಗುತ್ತೆ. ವಿತಿನ್ 5 ಮಿನಿಟ್ಸಲ್ಲಿ ಆಗೋಗುತ್ತೆ. ನೀವು ನೋಡ್ತಾ ಇರ್ಬೋದು, ನನ್ನ ಮನೆಯವ್ರಿಗೆಲ್ಲ ನಾನು ಟೊಮ್ಯಾಟೊ ಚಿತ್ರಾನ್ನ ಮಾಡಿಕೊಟ್ಟೆ. ನೆಕ್ಸ್ಟು ಅದೇ ಟೊಮ್ಯಾಟೊ ಚಿತ್ರಾನ್ನ ಗೊಜ್ಜನ್ನ ಸ್ವಲ್ಪ ಆಯಿಲೆಲ್ಲ ಕೆಳಗಡೆ ಇರುತ್ತಲ್ವ, ಮೇಲಿರೋ ಗೊಜ್ಜನ್ನ ಯೂಸ್ ಮಾಡಿಕೊಂಡು ನಾನೇ ಒಂಥರ ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಟೇಸ್ಟು ಅಂದರೆ, ಫಸ್ಟು ರೋಲ್ಡ್ ಓಟ್ಸ್ನ ಅಥವಾ ಇನ್ಸ್ಟೆಂಟ್ ಓಟ್ಸ್ನ ಚೆನ್ನಾಗಿ ನಟ್ಟಿ ಫ್ಲೇವರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ನಾವು ಹಸಿಯಾಗಿ ಓಟ್ಸ್ನ ಯೂಸ್ ಮಾಡೋಕ್ಕೂ ಈ ರೀತಿ ರೋಸ್ಟ್ ಮಾಡಿ ಯೂಸ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆಮೇಲೆ ಕೆಲವರೆಲ್ಲ ರೋಸ್ಟ್ ಮಾಡಿ ಇಟ್ಕೋತಾರೆ, ನಾನು ಇಟ್ಕೋತೀನಿ ಇಲ್ಲ ಅಂತಲ್ಲ. ಬಟ್ ಆ ರೋಸ್ಟ್ ಮಾಡಿ ಇಟ್ಕೊಳ್ಳೋಕ್ಕೂ ಆಗಲೇ ರೋಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇನ್ಸ್ಟೆಂಟಾಗಿ ರೋಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಮಾತ್ರ ಟೇಸ್ಟ್ ಆಸಮ್ ಅಂತಲೇ ಹೇಳ್ಬೋದು. ರೋಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ, ಉಪ್ಪನ್ನು ಹಾಕಿದ್ದೀನಿ. ಆಮೇಲೆ ಚೆನ್ನಾಗಿ ಬೆಂದಾದಮೇಲೆ ಅದರದ್ದು ಚಿತ್ರಾನ್ನದ ಗೊಜ್ಜೇನಿರುತ್ತಲ್ಲ ಅದನ್ನೇ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನಾನು ಇನ್ನೊಂದು ಥರ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ, ಮೊಸರಿಗೆ ಒಗ್ಗರಣೆ ಹಾಕ್ಕೊಂಡು ಈ ಓಟ್ಸ್ನ ಬೇಯಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆಮೇಲೆ ಅದನ್ನು ಮಾಡ್ಕೊಳ್ತಾನೆ ಇರ್ತೀನಿ, ಟೈಮ್ ಇಲ್ಲ ಅಂದರೆ ಅದನ್ನು ಮಾಡ್ಕೊಳ್ತಾನೆ ಇರ್ತೀನಿ. ಈಗ ಹೆಂಗಿದ್ರು ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡಿದ್ನಲ್ಲ, ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ರೆ ನಮಗೂ ಡಿಫ್ರೆಂಟಾಗಿ ಟೇಸ್ಟ್ ಬರ್ತಾ ಇರುತ್ತೆ. ಈ ರೀತಿ ನಾವೇ ಏನೋ ಒಂದು ಇನೋವೇಟಿವ್ ಆಗಿ ಟ್ರೈ ಮಾಡ್ತಾಯಿದ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೋ ಕಾಂಪ್ರಮೈಸ್, ಆರಾಮಾಗಿ ತಿನ್ಬೋದು. ಏನೋ ಡಯಟ್ ರೆಸಿಪಿ ಟೇಸ್ಟ್ ಇರಲ್ಲ ಅಂತ ಏನೂ ಇಲ್ಲ, ಆರಾಮಾಗಿ ತೊಗೋಬೋದು, ತುಂಬಾ ಚೆನ್ನಾಗಿರುತ್ತೆ. ಹೊಟ್ಟೆ ಮಾತ್ರ ಫುಲ್ಲಾಗಿರುತ್ತೆ. ನಾನು ಬೆಳಗ್ಗೆ ತಿಂತಾಯಿಲ್ಲ, ಯಾಕೆಂದರೆ ನಾನು ಮಧ್ಯಾಹ್ನ 12 ಗಂಟೆವರೆಗೂ ಏನೂ ಊಟ ಮಾಡಲ್ಲ, ಬರೀ ನೀರಲ್ಲೇ ಇರ್ತೀನಿ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 12 ಗಂಟೆವರೆಗೂ ಏನೂ ತಿನ್ನಲ್ಲ.
ಒಂದು 15 ಡೇಸ್ ಇದನ್ನು ಟ್ರೈ ಮಾಡೋಣ ಅಂತ ಈ ಸೈಕಲ್ನ ಟ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದೇನಾದ್ರು ಅಷ್ಟು ವರ್ಕ್ ಆಗಿಲ್ಲ ನನಗೆ ಅಂದರೆ ಬೆಳಗ್ಗೆ 8ರಿಂದ ಸಂಜೆ 4 ಗಂಟೆವರೆಗೂ ಈ ಪ್ಲ್ಯಾನ್ನ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದನ್ನು ಸೈಕಲ್ ಯೂಸ್ ಮಾಡ್ಕೋಬೋದು. 16 ಅವರ್ಸ್ ನೀವು ಫಾಸ್ಟಿಂಗ್ ಇಟ್ಟು 8 ಅವರ್ಸು ಬೇಕಾದ್ರೆ ಊಟ ಮಾಡ್ಕೋಬೋದು, ಅಥವಾ 14 ಮಾಡ್ಕೋಬೋದು. 14 ಅವರ್ಸು ಮತ್ತು 10 ಅವರ್ಸು ಈ ರೀತಿ ನಿಮ್ಗೆ ಯಾವುದು ಕಂಫರ್ಟಬಲು ಆ ರೀತಿ ನೀವು ಡಯಟಿಂಗ್ನ ಮಾಡ್ಕೋಬೋದು. ನೆಕ್ಸ್ಟು ಈಗ ನನ್ನ ಮಕ್ಕಳದು ಪಿರಿಯಾಡಿಕ್ ಟೆಸ್ಟ್ ಸ್ಟಾರ್ಟ್ ಆಗ್ತಾಯಿದೆ. ನನಗೆ ಎಲ್ಲೇ ಅಡುಗೆ ಮಾಡ್ತಾಯಿದ್ರು, ಏನೇ ಆಗ್ತಾಯಿದ್ರು, ಮನೆ ಹೆಂಗನ ಹಾಳಾಗೋಗಲಿ ನನ್ನ ಮಕ್ಕಳು ಓದಬೇಕು ಅಷ್ಟೇ. ಅವ್ರಿಗೆ ರೊಟೀನಾಗಿ ಪೇಪರ್ ಕೊಟ್ಟು ಪೆನ್ಸಿಲ್ ಕೊಟ್ಟು ಬರೀ ಅಂದರೆ ಅವ್ರಿಗೂ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ನಾನು ಏನು ಹೇಳಿದೆ ಅಂದರೆ, ಬರೀ ನಿನ್ಗೆ ಎಲ್ಲಿ ಬರಿಬೇಕು ಅನಿಸುತ್ತೋ ಬರೀ, ಬಟ್ ಗೋಡೆ ಮೇಲೆ ಎಲ್ಲ ಬರೆಯೋಕ್ಕೆ ಬಿಡಲ್ಲ. ಆಮೇಲೆ ಬೋರ್ಡ್ ಒಂದಿದೆ, ವೈಟ್ ಬೋರ್ಡ್ ಇದೆ, ಅಲ್ಲಿ ಬರಿತಾ ಇರ್ತಾರೆ. ಇಲ್ಲಾಂದರೆ ಚಾಕ್ ಪೀಸ್ ಒಂದು 5-6 ಬಾಕ್ಸ್ ಚಾಕ್ ಪೀಸ್ ತಂದು ಇಟ್ಬಿಡ್ತೀನಿ ಮನೆಯಲ್ಲಿ. ನೆಲದ ಮೇಲೆ, ಸ್ಲೇಟ್ ಮೇಲೆ ಎಲ್ಲ ಬರಿತಾ ಇರ್ತಾರೆ. ಈ ರೊಟೀನಾಗಿ ಓದು ಅಂದರೆ ಅವ್ರಿಗೂ ಒಂಥರ ಬೇಜಾರಾಗಿ ಹೋಗುತ್ತೆ. ನನಗೂ ಈಗ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅವ್ರ ಮುಂದೆನೇ ಕೂರೋಕ್ಕಾಗಲ್ಲ. ಎಷ್ಟೊತ್ತು 1 ಅವರ್ ಓದಿಸ್ಬಿಟ್ಟು ಹೋಗಿ ನಾನು ಕೆಲಸ ಮಾಡಿಕೊಡ್ತಾ ಇರ್ತೀನಿ. ನಾನು ಏನು ಓದಿಸಿರ್ತೀನಲ್ಲ ಅದನ್ನೆಲ್ಲ ಬರೀ ನೀನು ರಿವೈಸ್ ಆಗುತ್ತೆ ಅಂತ ನೆಲದ ಮೇಲೆಲ್ಲ ಬರೀತಾರೆ. ಆಮೇಲೆ ಒಂದು 5 ನಿಮಿಷಕ್ಕೆಲ್ಲ ನೀಟಾಗಿ ಒರೆಸ್ಕೊಂಬಿಟ್ರೆ ಹೊರಟೋಗುತ್ತೆ. ಅವ್ರಿಗೂ ಕಲ್ತಂಗೂ ಆಗುತ್ತೆ, ಡಿಫ್ರೆಂಟಾಗಿ ಕಲ್ತಂಗೆ ಆಗುತ್ತೆ. ನಾವು ನೋಡ್ತಾ ಇದ್ದಂಗೆ ಆಗುತ್ತೆ. ಅಡುಗೆ ಮಾಡ್ಕೊಳ್ತಾನೆ ನೋಡ್ತಾ ಇರ್ತೀನಿ, ಏನಾದ್ರು ಬರಿತಾ ಇದ್ದಾರಾ ಅವರು, ಕರೆಕ್ಟಾಗಿ ಬರಿತಾ ಇದ್ದಾರಾ ಅಂತ. ನೆಕ್ಸ್ಟು ಇವತ್ತು ಬಂದು ಸೊಪ್ಪು, ಮಿಕ್ಸ್ಡು ಸೊಪ್ಪೆಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ. ಸಬ್ಸಿಗೆ ಸೊಪ್ಪು, ದಂಟು ಇದನ್ನೆಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ನೀವು ಹೇಳಿ ಎಂಥ ರೆಸ್ಟೋರೆಂಟಲ್ಲಿ ನಾವು ನಾನು, ಬಟರ್ ಕುಲ್ಚಾ, ಪನ್ನೀರ್ ಬಟರ್ ಮಸಾಲ ಏನೇ ತಿಂದರೂ ಕೂಡ ನಮ್ಮ ಕರ್ನಾಟಕದ ಸ್ಟೈಲದು ಮುದ್ದೆ, ಬಸ್ಸಾರು, ಪಲ್ಯ, ರೈಸು ಇದೆಲ್ಲ ಮುಂದೆ ಅವೆಲ್ಲ ಝೀರೋ ಅಂತಲೇ ಹೇಳ್ಬೋದು. ಅವೆಲ್ಲ ಡೈಲಿ ತಿನ್ನೋಕ್ಕಾಗಲ್ಲ, ರೆಸ್ಟೋರೆಂಟ್ ಫುಡ್ಡೆಲ್ಲ ಡೈಲಿ ತಿನ್ನೋಕ್ಕಾಗಲ್ಲ. ಬಟ್ ಬಸ್ಸಾರು ಇದೆಲ್ಲ ಡೈಲಿ ಇಟ್ಟರು, ಮೊಸ್ಸೊಪ್ಪು, ಇನ್ನು ಬೇಳೆ ಸಾರು ಇಂಥವೆಲ್ಲ ಡೈಲಿ ಇಟ್ಟರು ತುಂಬಾ ಖುಷಿಯಾಗಿ ನಾವು ತಿಂತಾ ಇರ್ತೀವಿ. ನಾವು ಬೇರೆ ಸ್ಟೇಟ್ಸ್ಗೆಲ್ಲ ಹೋದಾಗ ನಾವು ಮಿಸ್ ಮಾಡ್ಕೊಳ್ಳೋದೇ ನಮ್ಮ ಕರ್ನಾಟಕ ಫುಡ್ನ, ಬಸ್ಸಾರನ್ನ, ಆ ಖಾರವಾಗಿರೋದು ಸಾಂಬಾರು ಅದೆಲ್ಲ ಸೂಪರಾಗಿರುತ್ತೆ. ಸೊ ನಮ್ಮ ಮನೇಲೂ ಅಷ್ಟೇ ಬಸ್ಸಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅದಕ್ಕೆ ನಾನು ಏನಾದರೂ ಒಂದು ಬಸ್ಸಾರು ಮಾಡ್ತಾನೆ ಇರ್ತೀನಿ. ಕಾಳ್ದು ಆರೋಗ್ಯಕ್ಕೂ ಒಳ್ಳೆಯದು, ಪಲ್ಯಗಳು ಸೇರ್ತಾ ಇರುತ್ತೆ, ಕಾಳುಗಳು ಸೇರ್ತಾ ಇರುತ್ತೆ. ಸೊ ಈ ರೀತಿ ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಆಫನ್ನಾಗಿ ಬಸ್ಸಾರು ಮಾಡ್ತಾನೆ ಇರ್ತೀನಿ. ಬೇರೆ ಟಿಫನ್ ಏನಾದರೂ ಒಳ್ಳೇದೇನಾದ್ರು ಮಾಡಿದ್ದೀನಿ ಅಂದರೆ, ಮಶ್ರೂಮ್ ಕರಿ ಆ ಥರದ್ದೆಲ್ಲ ಮಾಡಿದ್ದೀನಿ ಅಂದರೆ ಈಸಿಯಾಗಿ ಪಪ್ಪು ಅಂದರೆ ನಮ್ಮ ಆಂಧ್ರ ಸ್ಟೈಲ್ ಪಪ್ಪು ಈ ರೀತಿ ಎಲ್ಲ ಮಾಡ್ತಾಯಿರ್ತೀನಿ. ಸೊ ಡೈಲಿ ರೊಟೀನು ನಾವು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡೆ ಅರ್ಧ ಕಾಲ ಎಲ್ಲ ಕಳೆದ್ಬಿಡ್ತೀವಿ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್. ನಿಮ್ಗೆ ಯಾವತ್ತೇ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅಂದರೆ ಎಂಜಾಯ್ ಮಾಡ್ಕೊಂಡು ಮಾಡಿ ಕೆಲಸನ. ತುಂಬ ಬರ್ಡನ್ ಥರ ತೊಗೋಬೇಡಿ. ದೊಡ್ಡ ಕೆಲಸನ ಚಿಕ್ಕದಾಗಿ ಡಿವೈಡ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ರೆ ಕೆಲಸನ ಆರಾಮಾಗಿ ಮಾಡ್ಕೋಬೋದು. ಎಲ್ರಿಗೂ ಆಗುತ್ತೆ, ಮೂಡಿಲ್ಲ, ಸುಸ್ತು ಅನ್ನೋದು ಎಲ್ರಿಗೂ ಆಗುತ್ತೆ, ನಮಗೂ ಆಗ್ತಾ ಇರುತ್ತೆ. ಅದನ್ನು ಹೇಗೆ ಓವರ್ಕಮ್ ಮಾಡಿಕೊಂಡು ನಮ್ಮ ಕೆಲಸನ ಇಂಟ್ರೆಸ್ಟಿಂಗ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡ್ಕೋತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ವಲ್ಪ ನನ್ನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಕಮೆಂಟ್ ಮಾಡಿ.